ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕುಂಭರಾಶಿಯವರ ಜುಲೈ ತಿಂಗಳ ಗೋಚರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕುಂಭರಾಶಿಯ ವೀಕ್ಷಕರೇ, ನಿಮ್ಮ ರಾಶಿಯಲ್ಲಿ ರಾಹು ಭಗವಾನರು ಸ್ಥಿತರಾಗಿದ್ದಾರೆ. ಕೇತು 7ನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ. ಸಿಂಹ ರಾಶಿ ಕೇತುವಿಗೆ ಶತ್ರುಸ್ಥಾನ ಆಗಿರೋದ್ರಿಂದ ನಿಮ್ಮ ರಾಶಿಗೆ ಗುರುಬಲ ಇದ್ದರೂ ಸಹ ಸರ್ಪದೋಷಕ್ಕೆ ಅಥವಾ ನಾಗದೋಷಕ್ಕೆ ಪರಿಹಾರ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ. ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ. ಅಲ್ಲದೆ ಮಂಗಳವಾರಗಳಂದು ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ಕೆಂಪು ಹೂಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ. ಅಥವಾ ನಿಮ್ಮ ಸಮೀಪದ ನಾಗನ ಸಾನ್ನಿಧ್ಯದಲ್ಲಿ ಪಂಚಮಿ, ಷಷ್ಠಿಯ ತಿಥಿಗಳೊಂದು ಅಥವಾ ಮಂಗಳವಾರಗಳಂದು ಅಥವಾ ಆಶ್ಲೇಷ ನಕ್ಷತ್ರ, ಅಮಾವಾಸ್ಯೆ, ಪೌರ್ಣಮಿಯ ತಿಥಿಗಳೊಂದು ನಾಗದೇವರಿಗೆ ಎಳನೀರಿನ ಅಭಿಷೇಕ ಅಥವಾ ಪಂಚಾಮೃತ ಅಭಿಷೇಕ ಅಥವಾ ಹಾಲಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ. ವಿಶೇಷವಾಗಿ ನಾಗದೋಷದ ಎಫೆಕ್ಟ್ನಿಂದ ಬೇಗ ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಂಡು ತೊಂದರೆಗೆ ಸಿಲುಕಿ ಸಮಸ್ಯೆ ಅನುಭವಿಸಬೇಡಿ. ಭೂಮಿಗೆ ಸಂಬಂಧಿಸಿದ ವಿಚಾರಗಳು, ಕೋರ್ಟ್ ಕೇಸು, ಪೊಲೀಸ್ ಕೇಸ್ಗಳು ಸ್ವಲ್ಪ ಸಮಸ್ಯೆಯನ್ನು ತಂದುಕೊಡುವ ಸಾಧ್ಯತೆಗಳಿರ್ತದೆ. ಆದಷ್ಟು ಈ ವಿಚಾರಗಳಲ್ಲಿ ಈ ತಿಂಗಳು ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ. ಅದೇ ರೀತಿ ನಿಮ್ಮ ರಾಶಿಗೆ ಸಾಡಸಾತಿಯ ಶನಿಯ ಪ್ರಭಾವ ಇರೋದರಿಂದ ಇನ್ನು 2.25 ವರ್ಷ ಈ ಶನಿದೇವರ ಎಫೆಕ್ಟ್ ಇರೋದ್ರಿಂದ ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ತಾ ಇದ್ದರೆ ಬಹಳ ಉತ್ತಮ. ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಧಾರಣೆಗಳು ಅಷ್ಟು ಶುಭಪ್ರದವಲ್ಲ. ಶನಿವಾರ ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾಗಿರೋದಿಲ್ಲ. ನಾನ್ ವೆಜ್ಜು, ಡ್ರಿಂಕಿಂಗು ಸಹ ತೆಗೆದುಕೊಂಬೋದು ಒಳ್ಳೆಯದಲ್ಲ. ಸಂಜೆ ಸಮಯ ಪ್ರಯಾಣ ಮಾಡಬೇಕಾದಂಥ ಸಮಯದಲ್ಲಿ ಜಾಗ್ರತೆ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಶನಿ ಭಗವಾನರಿಗೆ ಬನ್ನಿ ಪತ್ರೆ, ಬಿಲ್ವ ಪತ್ರೆ, ಎಳ್ಳೆಣ್ಣೆ, ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನಕ್ಕೆ ದಾನ ಕೊಟ್ಟು ವಿಶೇಷವಾಗಿ ಎಳುಬತ್ತಿಯನ್ನು ಹಚ್ಚಿ ಶನಿದೇವರ ದೇವಸ್ಥಾನದಲ್ಲಿ 8 ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಶ್ರದ್ಧಾ ಭಕ್ತಿಯಿಂದ ನಿಂತುಕೊಂಡು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ. ಈ ಶನಿ ದೋಷದ ಪ್ರಭಾವ ಇರೋದ್ರಿಂದ ಸಾಧ್ಯ ಆದರೆ ಶನಿ ಭಗವಾನರಿಗೆ ತೈಲಾಭಿಷೇಕವನ್ನು ಮಾಡಿಸೋದ್ರಿಂದಲೂ ನಿಮಗೆ ಶುಭ ಫಲಗಳು ಶುರುವಾಗ್ತವೆ. ನಿಮ್ಮ ರಾಶಿಗೆ ಗುರುಬಲ ಇರುವ ಕಾರಣ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ, ಹೊಸ ಮನೆ ಕ್ರಯ ವಿಕ್ರಯ ಮಾಡಲಿಕ್ಕೆ, ತೆಗೆದುಕೊಳ್ಳೋಕ್ಕಾಗಲಿ ಮಾರೋದಕ್ಕಾಗಲಿ ಶುಭಪ್ರದವಾಗಿ ಇರ್ತದೆ. ಹೊಸ ಸೈಟ್ ಆಗಲಿ ಅಥವಾ ಹೊಸ ವಾಹನಗಳಾಗಲಿ, ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದಕ್ಕೆ ಅತ್ಯಂತ ಶುಭಪ್ರದವಾಗಿ ಇರ್ತದೆ. ದೂರ ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಸ್ವಲ್ಪ ಮಟ್ಟಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಆರೋಗ್ಯದ ಕಡೆಯೂ ವಿಶೇಷವಾಗಿ ಗಮನ ಹರಿಸ್ತಕ್ಕಂಥದ್ದು ಬಹಳ ಉತ್ತಮ. ನಿಮಗೆ 7ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸಾಧ್ಯ ಆದರೆ ಮಂಗಳವಾರ ಗಣಪತಿ ದೇವರ ದೇವಸ್ಥಾನದಲ್ಲಿ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ. ಅಥವಾ ಗಣಪತಿ ದೇವರಿಗೆ ಬಿಲ್ವ ಪತ್ರೆ, ಗರಿಕೆ ಪತ್ರೆ, ನಿಮಗೆ ಇಷ್ಟವಾದಂಥ ಪತ್ರೆ ಹೂಗಳಿಂದ ಇಷ್ಟವಾದ ಪೂಜೆಯನ್ನು ಮಾಡಿಸೋದ್ರಿಂದ ತುಂಬ ನೆಗೆಟಿವ್ ಕಮ್ಮಿ ಆಗ್ತದೆ. ಆದರೆ ಈ ಪಾರ್ಟ್ನರ್ಶಿಪ್ ವ್ಯವಹಾರ ಅದಕ್ಕೆಲ್ಲ ಸಮಯ ಉತ್ತಮವಾಗಿಲ್ಲ. ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿಯೂ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಬಹಳ ಉತ್ತಮ. ವೀಕ್ಷಕರೇ, ವಿಶೇಷವಾಗಿ
ನಿಮಗೆ ಗುರುಬಲ ಇರುವ ಕಾರಣ ನಿಮ್ಮ ವ್ಯವಹಾರಗಳು ಸುಸೂತ್ರವಾಗಿ ನಡೆಯೋದಕ್ಕೆ ಶನಿ ಭಗವಾನರಿಗೆ ಪೂಜೆ ಕೊಡಬೇಕಾದ್ದು ಬಹಳ ಮುಖ್ಯ. ಯಾರದೋ ಆಪ್ತ ಸ್ನೇಹಿತರ ಮಾತು ನಂಬಿ ಅಥವಾ ಯಾರೋ ಹಿರಿಯರು ಗುರುಗಳು ಸಮಾನಾದಂಥವರ ಮಾತು ನಂಬಿ ವ್ಯವಹಾರ ಮಾಡಲಿಕ್ಕೆ ಹೋಗಿ ತೊಂದರೆಗೆ ಒಳಗಾಗೋದು ಉತ್ತಮ ಅಲ್ಲ. ನಿಮಗೆ ಬರಬೇಕಾದಂಥ ಹಣ ಅಥವಾ ನೀವೇನು ಲೋನು ಅಂತ ಇರ್ತೀರೋ ಅಥವಾ ಬೇರೆಯವರು ಫ್ರೆಂಡ್ ಸರ್ಕಲ್ ಸಹಾಯ ಮಾಡ್ತಾರೆ ಅಂತ ಇರ್ತೀರೋ, ಆ ಹಣಕಾಸಿನ ನೆರವು ಪೂರ್ಣವಾಗಿ ನಿಮ್ಮ ಕೈಗೆ ಬರುವವರೆಗೂ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾಗಿ ಇರೋದಿಲ್ಲ. ದೂರ ದೇಶದ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ. ನಿಮ್ಮ ಒಡವೆ ವಸ್ತ್ರಗಳ ಬಗ್ಗೆ ಅಥವಾ ಪ್ರಯಾಣ ಕಾಲದಲ್ಲಿ ತೊಂದರೆಗಳಾಗುವ ಸಾಧ್ಯತೆಗಳಿರೋದ್ರಿಂದ ಪೂರ್ಣ ಪ್ರಮಾಣದ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕಾನ್ ಒತ್ತಿ, ಬೆಲ್ ಐಕಾನ್ ಒತ್ತಿ. ನಮಸ್ಕಾರ.